ನಮಸ್ಕಾರ ಎಲ್ರಿಗೂ. ಒಂದು ನಿಮಿಷ ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮಂತ್ರವನ್ನು ತಿಳಿಸ್ಕೊಡ್ತೇನೆ. ಅದು ಮಹಾಗಣಪತಿಯವರದು. ಇದು ಒಂದು ಸಣ್ಣ ಮಂತ್ರ ಆದರೆ ದೊಡ್ಡ ಶಕ್ತಿ. ಓಂ ನಮೋ ಹೇರಂಬ ಮದಮೋಹಿತ ಮಮ ಸಂಕಷ್ಟ ನಿವಾರಣಾಯ ನಿವಾರಣಾಯ ನಿವಾರಣಾಯ. ಈ ಮಂತ್ರವನ್ನು ಯಾಕೆ ಜಪ ಮಾಡ್ತಾರೆ ಗೊತ್ತಾ? ಇದು ಸಾಮಾನ್ಯ ಮಂತ್ರ ಅಲ್ಲ, ಇದು ಗಣಪತಿ ದೇವರ ಒಂದು ವಿಶೇಷ ರೂಪ ಹೇರಂಬಗೆ ಸಂಬಂಧಪಟ್ಟ ಮಂತ್ರ. ಹೇರಂಬ ಅಂದ್ರೇನು? ಹೇರಂಬ ಅಂದರೆ ತಾಯಿಯ ರಕ್ಷಣೆ ಮಾಡುವ ಮಗ, ಅಂದರೆ ಭಕ್ತರನ್ನು ಕಾಪಾಡೋ ಗಣಪತಿ. ಈ ರೂಪದಲ್ಲಿ ಗಣೇಶನಿಗೆ ಹೆಚ್ಚು ಶಕ್ತಿ ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಮಂತ್ರದ ಅರ್ಥವನ್ನು ತಿಳಿಸಿಕೊಡುತ್ತೇನೆ. ಓಂ ಅಂದರೆ ಬ್ರಹ್ಮಾಂಡದ ಶಕ್ತಿ, ನಮೋ ಅಂದರೆ ನಮಸ್ಕಾರ, ಶರಣಾಗತಿಯಾಗೋದು. ಹೇರಂಬ ಅಂದರೆ ರಕ್ಷಕ, ಯಾರು? ಗಣಪತಿ. ಮಮ ಸಂಕಷ್ಟ ನಿವಾರಣಾಯ ಅಂದರೆ ನನ್ನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡು ಎಂದರ್ಥ. 3 ಸಲ ನಿವಾರಣಾಯ ಅಂದರೆ ಅದು ಒಂಥರ ಒತ್ತಡ, ನನ್ನ ಸಮಸ್ಯೆ ಖಂಡಿತ ಹೋಗಬೇಕು ಅನ್ನೋ ಭಾವನೆ. ಈ ಮಂತ್ರದ ನಿಜವಾದ ಶಕ್ತಿ ಏನು? ನಾವು ಜೀವನದಲ್ಲಿ ಒಮ್ಮೆ ಆದರೂ ಸಂಕಷ್ಟದಲ್ಲಿ ಸಿಲುಕುತ್ತೇವೆ. ಹಣ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಮನಸ್ಸಿಗೆ ಒತ್ತಡ. ಆಗ ನಾವು ಯಾರನ್ನಾದರೂ ನೆನಪಿಸಿಕೊಳ್ತೀವಿ. ಅಂದರೆ ಅದೇ ಸಮಯದಲ್ಲಿ ಈ ಮಂತ್ರವನ್ನು ನಿಜವಾದ ಭಕ್ತಿಯಿಂದ ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ, ನಮ್ಮ ಒಳಗೆ ಧೈರ್ಯ ಬರುತ್ತದೆ. ಎಷ್ಟು ಸಲ ಜಪ ಮಾಡಬೇಕು? ಬೆಳಿಗ್ಗೆ ಸ್ನಾನ ಆದಮೇಲೆ 21 ಸಲ ಅಥವಾ 108 ಸಲ ಮಾಲೆಯನ್ನು ಬಳಸಿ ಜಪ ಮಾಡಬಹುದು. ಇನ್ನು ಸಂಕಷ್ಟದ ದಿನ ಮಾಡಿದರೆ ಇನ್ನೂ ಉತ್ತಮ. ಹೇಗೆ ಮಾಡಬೇಕು? ಗಣಪತಿ ಫೋಟೋ ಮುಂದೆ ಕುಳಿತುಕೊಳ್ಳಿ, ದೀಪ ಹಚ್ಚಿ, ಕಣ್ಣು ಮುಚ್ಚಿ ಮನಸ್ಸಿಗೆ ಶಾಂತಿ ತೆಗೆದುಕೊಳ್ಳಿ. ಈ ಮಂತ್ರವನ್ನು ನಿಧಾನವಾಗಿ ಜಪ ಮಾಡಿ. ಮುಖ್ಯ ವಿಷಯ ಏನಂದರೆ ಮಂತ್ರ ಮಾತ್ರ ಸಾಲಲ್ಲ, ನಮ್ಮ ನಂಬಿಕೆ ಮುಖ್ಯ. ನೀವು ನಿಜವಾದ ಮನಸ್ಸಿನಿಂದ ಗಣಪತಿಯನ್ನು ನೆನೆದರೆ ಅವರು ನಿಮ್ಮ ಜೀವನದ ದಾರಿ ತೋರಿಸುತ್ತಾರೆ. ಸಂಕಷ್ಟ ಬಂದಾಗ ಓಡುವುದು ಬೇಡ, ಒಮ್ಮೆ ಗಣಪತಿಯನ್ನು ನೆನೆಸಿ, ಅದ್ಭುತ ನಿಮ್ಮ ಮುಂದೆ ನಡೆಯುತ್ತೆ. ಇನ್ನಿತರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಂತ್ರ ಹೇಳಿದ ಸ್ವಲ್ಪ ದಿನದ ನಂತರ ನಿಮ್ಗೆ ಏನಾದರೂ ಚೇಂಜಸ್ ಆದರೆ ಕಮೆಂಟ್ನಲ್ಲಿ ಓಂ ಗಂಗಣಪತಿ ನಮಃ ಎಂದು ತಿಳಿಸಿ. ಧನ್ಯವಾದಗಳು.